ಅದ್ಭುತ ಶರೀರದಲ್ಲಿ ಅದ್ಭುತ. ಅದಕ್ಕೆ ಹೇಳಿದ್ರು ಇದನ್ನ ಮಾನವ ಜನ್ಮ ದೊಡ್ಡದು ಅಂತ ಹೇಳಿರೋದು ಯಾಕೆ ಹೇಳಿದ್ದಾರೆ ಅಂತಂದ್ರೆ ಈ ಕಾರಣಕ್ಕೆ ಹೇಳಿರೋದು. ಇದ್ರಲ್ಲಿ ಶರೀರದ ಬಗ್ಗೆ ತಿಳ್ಕೊಳ್ಳುವಂತದ್ದು ಬೇಜಾನಿದೆ. ಅರ್ಧ ಗಂಟೆ ಏನೇನು ಹೇಳಕ್ಕಾಗಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಕ್ಷೇತ್ರಜ್ಞ ಅಂತ ಹೇಳ್ತಾನೆ. ಕ್ಷೇತ್ರ ಅಂದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂದ್ರೆ ಶರೀರವನ್ನ ತಿಳಿದವನು ಅಂತ. ಅಂದ್ರೆ ಈ ಶರೀರದ ಬಗ್ಗೆ ತಿಳ್ಕೊಳ್ಳುವಂತದ್ದೇ ಬೇಜಾನಿದೆ ಇನ್ನ. ನಾನ್ ಎಲ್ಲೋ ಒಂದ್ ಪಿನ್ ಪಾಯಿಂಟ್ ಕೂಡ ಹೇಳಿಲ್ಲ, ಇನ್ನು ಬೇಜಾನಿದೆ. ಅದು ಒಂದೊಂದನ್ನು ನಾವು ಬಿಡಿಸ್ತಾ ಹೇಳ್ತಾ ಹೋದ್ರೆ ಇಷ್ಟೊಂದೆಲ್ಲ ಇದೆಯಾ ಅಂತ ನಂಬಕ್ಕಾಗಲ್ಲ. ಅಷ್ಟೊಂದು ಆಶ್ಚರ್ಯ ಆಗುತ್ತೆ. ಸೈನ್ಸ್ಗೂ ಮೀರಿದ್ದು. ಸೈನ್ಸ್ ಇತ್ತೀಚೆಗೆ ಬಂದಿರೋದು. ಸೈನ್ಸ್ ಬರಕ್ ಮುಂಚೆನೆ, ಯಾಕೆಂದ್ರೆ ಜ್ಞಾನಮಯ ಕೋಶ ಅಂದ್ರೆ ಜ್ಞಾನದಿಂದಾನೇ ವಿಜ್ಞಾನ ಬಂದಿದ್ದು. ಅಂದ್ರೆ ನಮ್ಮ ನಾಲೆಡ್ಜ್ ಇಂದಾನೆ ಸೈನ್ಸ್ ಬಂದಿದ್ದು. ಸೈನ್ಸ್ ಬರ್ಲಿಕ್ಕೆ ಮುಂಚೆ ನಾಲೆಡ್ಜ್ ಇತ್ತು ಜನಗಳಲ್ಲಿ, ನಮ್ಮ ಪೂರ್ವಿಕರಲ್ಲಿ. ಹಾಗಾಗಿ ಇಷ್ಟೆಲ್ಲ ನಮ್ಮ ಶರೀರದೊಳಗಡೆ ಇದಾವೆ. ನಂಬಕ್ ಆಗದೆ ಇರುವಂತದ್ದು, ಇಲ್ದೇ ಇರುವಂತದ್ದು, ಕೇಳ್ದೇ ಇರುವಂತದ್ದು, ಇಂಥದ್ದೆಲ್ಲ ನಮ್ಮ ಶರೀರದೊಳಗೆ ತಿಳ್ಕೊಳ್ಳೋದು ಬೇಜಾನಿದೆ. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಇದೆಲ್ಲ ಹೇಳ್ತಾ ಇರೋದು ಏನೋ ಕಟ್ಟುಕತೆ ಪುರಾಣ ಅಂತಲ್ಲ. ಇದು ಸೈಂಟಿಫಿಕ್. ಅದಕ್ಕೆ ಇದನ್ನ ಯೋಗಿಕ್ ಸೈನ್ಸ್ ಅಂತ ಕರೀತಾರೆ, ಯೋಗ ವಿಜ್ಞಾನ ಅಂತ ಕರೀತಾರೆ. ಯೋಗದಲ್ಲಿ ಇದೆಲ್ಲ ಬರುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ನಾ ಹೇಳ್ತಾರ ವಿಚಾರ. ಅದಕ್ಕೋಸ್ಕರ ಇದೆಲ್ಲ ಚೆನ್ನಾಗಿರ್ಬೇಕು. ಐಡಿಯಲ್ ವೇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತಿನ್ನೋ ಆಹಾರ ಮೋಸ್ಟ್ ಇಂಪಾರ್ಟೆಂಟ್. ನಾವ್ ಆಡೋ ಮಾತು, ಮೆಡಿಟೇಷನ್ ಎಲ್ಲಾ ಬೇಕು.